ಭಾರತದ ಮೊದಲ ವರ್ಲ್ಡ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಶೃಂಗಸಭೆಗೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಸಿದ್ಧತೆ ಕೈಗೊಳ್ಳಲಾಗಿದ್ದು ಫೆಬ್ರವರಿ 9ರಿಂದ 11ರವರೆಗೆ 3 ದಿನಗಳ ಕಾಲ ನಡೆಯುವ ಸಭೆಯಲ್ಲಿ 23 ದೇಶಗಳು ಪಾಲ್ಗೊಳ್ಳಲಿವೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದ ಮೇಲುಕಾಮನಹಳ್ಳಿಯಲ್ಲಿರುವ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಶೃಂಗಸಭೆಗೆ ಅಧಿಕಾರಿಗಳು ಸಿದ್ಧತೆ ಕೈಗೊಂಡಿದ್ದಾರೆ. ಶೃಂಗಸಭೆಗೆ ಫೆಬ್ರವರಿ 8ರಂದು ಬೆಂಗಳೂರಿನ ರಾಡಿಸನ್ ಬ್ಲೂ ಹೈ ಹೋಟೆಲ್ನಲ್ಲಿ ಚಾಲನೆ ದೊರೆಯಲಿದೆ. ಫೆಬ್ರವರಿ 9ರಂದು ಮಧ್ಯಾಹ್ನ 3 ಗಂಟೆಗೆ ಬಂಡೀಪುರದ ಮೇಲುಕಾಮನಹಳ್ಳಿಯ ಮೀಟಿಂಗ್ ಹಾಲ್ನಲ್ಲಿ ಶೃಂಗಸಭೆ ಶುರುವಾಗಲಿದೆ. ಫೆಬ್ರವರಿ 11ರವರೆಗೆ ನಡೆಯಲಿರುವ ಶೃಂಗಸಭೆಯಲ್ಲಿ ಬಂಡೀಪುರದಲ್ಲಿ ಹುಲಿ ಘೋಷಣೆ ಮಾಡಿ 50 ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಯೋಜನೆ ಸಾಗಿ ಬಂದಿರುವುದು, ಹುಲಿ ಮತ್ತು ಚಿರತೆ ವನ್ಯಜೀವಿಗಳ ಸಂರಕ್ಷಣೆ ಮಾಡಿರುವುದು, ಕಾಡಿಗೆ ಕಂಟಕವಾಗಿರುವ ಲಂಠನ ತೆರವು ಮಾಡಲು ಕೈಗೊಂಡಿರುವ ಕ್ರಮಗಳು, ಹುಲಿ, ಆನೆ ಮತ್ತು ಇನ್ನಿತರೆ ಪ್ರಾಣಿಗಳು ಮತ್ತು ಮಾನವ ಸಂಘರ್ಷ ನಿಯಂತ್ರಣಕ್ಕೆ ಅನುಷ್ಠಾನಗೊಳಿಸಿರುವ ಕಾರ್ಯಗಳನ್ನು ವಿವರಿಸಲಾಗುತ್ತದೆ. ಇದೇ ವೇಳೆ ಬೇರೆ ದೇಶಗಳಲ್ಲಿ ಕೈಗೊಂಡಿರುವ ಕಾರ್ಯಗಳ ಬಗ್ಗೆಯೂ ಮಾಹಿತಿ ಪಡೆದುಕೊಳ್ಳಲಾಗುತ್ತದೆ. ತರಗತಿ ಸೆಷನ್ಗಳು, ಕಾಡಿನೊಳಗೆ ಭೇಟಿ, ಚರ್ಚಾ ಕಾರ್ಯಕ್ರಮಗಳು ನಡೆಯಲಿವೆ. ಬಂಡೀಪುರದಲ್ಲಿ ನಡೆಯುವ ಶೃಂಗಸಭೆಯಲ್ಲಿ ಅರೇಮಿಯಾ, ಭೂತಾನ್, ಕಾಂಬೋಡಿಯಾ, ಕಾಂಗೋ, ಶ್ರೀಲಂಕಾ, ರಷ್ಯಾ, ಕಜಾಕಿಸ್ತಾನ್, ಮೆಕ್ಸಿಕೋ, ರಷ್ಯಾ, ಮಂಗೋಲಿಯಾ ಸೇರಿ ಒಟ್ಟು 23 ದೇಶಗಳಿಂದ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳು, ವನ್ಯಜೀವಿ ತಜ್ಞರು, ಸಂಶೋಧಕರು ಭಾಗವಹಿಸುತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯದ ಅರಣ್ಯ ಇಲಾಖೆಯ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು, ಸಿಬ್ಬಂದಿ ಭಾಗವಹಿಸಲಿದ್ದಾರೆ. ದೇಶದಲ್ಲಿ 1973ರಲ್ಲಿ ಹುಲಿ ಯೋಜನೆಯನ್ನು ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಘೋಷಣೆ ಮಾಡಿದ್ರು. ಅದರಂತೆ ಬಂಡೀಪುರದಲ್ಲೂ ಯೋಜನೆ ಘೋಷಣೆಯಾಯಿತು. ಸುದೀರ್ಘ 50 ವರ್ಷ ಪೂರೈಸಿರುವ ಯೋಜನೆ ಬಂಡೀಪುರದಲ್ಲಿ ಹುಲಿ ಸಂತತಿಯನ್ನು ಹೆಚ್ಚಿಸಿದೆ. ಅದೇ ರೀತಿ ವರ್ಲ್ಡ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಅನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಣೆ ಮಾಡಿದರು. ಬಂಡೀಪುರ 50ರ ಸಂಭ್ರಮಕ್ಕೆ ಆಗಮಿಸಿ ಮೈಸೂರಿಗೆ ತೆರಳಿದ್ದಾಗ ವಿದ್ಯಾಲಯದಲ್ಲಿ ಆಯೋಜಿಸಿದ ಸಮಾರಂಭದಲ್ಲಿ ವರ್ಲ್ಡ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಉದ್ಘಾಟಿಸಿದರು. ದೊಡ್ಡ ಬೆಕ್ಕು ಜಾತಿಯ ಪ್ರಾಣಿಗಳ ರಕ್ಷಣೆಗೆ ಈ ಅಲಯನ್ಸ್ ಕೆಲಸ ಮಾಡಲಿದೆ ಎಂದಿದ್ದರು. ಅಲ್ಲದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2026-27ನೇ ಸಾಲಿನ ಬಜೆಟ್ನಲ್ಲಿ ಈ ವರ್ಷ ಮೊದಲ ಬಾರಿಗೆ ಶೃಂಗಸಭೆ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅಭಯಾರಣ್ಯದಲ್ಲಿ ಹುಲಿಗಳ ಸಂಖ್ಯೆ ಅಧಿಕವಾಗಿದೆ. ಇಲ್ಲಿ ಫೆಬ್ರವರಿ 9ರಿಂದ 11ರವರೆಗೆ ವರ್ಲ್ಡ್ ಬಿಗ್ ಕ್ಯಾಟ್ಸ್ ಅಲಯನ್ಸ್ ಶೃಂಗಸಭೆ ನಡೆಯಲಿದ್ದು 23 ದೇಶದ ಪ್ರತಿನಿಧಿಗಳು ಭಾಗವಹಿಸುವರು. ವಿವಿಧ ದೇಶಗಳಲ್ಲಿ ವನ್ಯಜೀವಿ ಸಂರಕ್ಷಣೆ ಹಾಗೂ ಸಂಶೋಧನೆ ಬಗ್ಗೆ ವಿನಿಮಯ ಮಾಡಿಕೊಳ್ಳಲಾಗುವುದು. ಶೃಂಗಸಭೆಗೆ ಬಂಡೀಪುರ ಸಿದ್ಧಗೊಳ್ಳುತ್ತಿದೆ. ಅಂತಾಗ ಲೆಪರ್ಡ್ಸ್ ಬರುತ್ತೆ, ಪ್ಯೂಮಾಸ್ ಬರುತ್ತೆ, ಚೀಟಾಸ್ ಬರುತ್ತೆ. ಸೊ ಎಲ್ಲ ಕ್ಯಾಟ್ ಫ್ಯಾಮಿಲೀಸ್, ಬಿಗ್ ಕ್ಯಾಟ್ಸ್ ಏನಿದೆಯೋ ಅಷ್ಟನ್ನು ನಾವು ಚರ್ಚೆ ಮಾಡ್ತೀವಿ. ಇದರಲ್ಲಿ ಬೇರೆ ಬೇರೆ ಕಂಟ್ರೀಸಲ್ಲಿ ಹೇಗೆ ಡಿಫ್ರೆಂಟ್ ಕ್ಯಾಟ್ಸ್ ಫ್ಯಾಮಿಲೀಸನ್ನು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ ಅನ್ನೋದು ಮಾಹಿತಿನೂ ನಮಗೆ ನಾವು ಅವ್ರ ಕಡೆಯಿಂದ ನಾಲೆಜ್ ನಾವು ಪಡ್ಕೊಳ್ಳೋಕ್ಕೂ ನಮಗೆ ಇದು ಅವಕಾಶ ಇರುತ್ತೆ. ಈಗ ನಮಗೆ ಬಂಡೀಪುರ್ ಮೇಲ್ಕಾಮ್ನಲ್ಲಿ ನಮ್ಮದು ಫೀಲ್ಡ್ ಡೈರೆಕ್ಟರ್ ಆಫೀಸ್ ಆವರಣದಲ್ಲಿ ಇರುವ ಮೀಟಿಂಗ್ ಹಾಲಲ್ಲಿ ಪ್ರೋಗ್ರಾಮ್ಸ್ 9ನೇ ತಾರೀಕು ಮಧ್ಯಾಹ್ನ ರಿಜಿಸ್ಟ್ರೇಷನ್ ಆದ ನಂತರ 3 ಗಂಟೆಯಿಂದ ಶುರು ಆಗುತ್ತೆ. 3 ಗಂಟೆಯಿಂದ ಶುರು ಆದ ಮೇಲೆ ಈವ್ನಿಂಗ್ ಬರೀ ಇರುತ್ತೆ. ಆಮೇಲೆ ನೆಕ್ಸ್ಟ್ ಡೇ ಕ್ಲಾಸ್ ರೂಮ್ ಸೆಷನ್ಸ್ ಇರುತ್ತೆ, ಫೀಲ್ಡ್ ವಿಸಿಟ್ ಇದೆ. ಒಂದಿನ ಫೀಲ್ಡ್ ವಿಸಿಟ್ ಅವರು ಮೈಸೂರನ್ನು ಪಾರ್ಟಿಸಿಪೆಂಟ್ಸ್ ಹೋಗಿ ಬರ್ತಾರೆ. ಇದರಲ್ಲಿ ನಾನು ಹೇಳಿದಂಗೆ 23 ದೇಶ, ಫಾರ್ ಎಕ್ಸಾಂಪಲ್ ಆರ್ಮೇನಿಯಾ, ಭೂಟಾನ್, ಕಾಂಗೋ, ಕಂಬೋಡಿಯಾ, ಗ್ವಾಟಿಮಾಲಾ, ಕಜಕಿಸ್ತಾನ್, ಮೆಕ್ಸಿಕೋ, ರಷ್ಯಾ, ಮಿಯಾನ್ಮಾರ್, ಮಂಗೋಲಿಯಾ, ಮಲೇಷ್ಯಾ, ಸೊಮಾಲಿಯಾ, ಶ್ರೀಲಂಕಾ ಇಷ್ಟು 23 ದೇಶದಿಂದ ಪಾರ್ಟಿಸಿಪೆಂಟ್ಸ್ ಭಾಗವಹಿಸ್ತಿದ್ದಾರೆ. ಅವರು ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ಎನ್ವೈರ್ಮೆಂಟಲ್ ಡಿಪಾರ್ಟ್ಮೆಂಟ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ರಿಸರ್ಚರ್ಸ್ ಮತ್ತು ಹೈಯರ್ ಆಫೀಸರ್ಸ್, ಲೆಜಿಸ್ಲೇಷರ್ಸನ್ನು ಇದರಲ್ಲಿ ಭಾಗವಹಿಸ್ತಿದ್ದಾರೆ.